ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ವೆಜಿಟೇಬಲ್ ಬೀನ್ಸ್, ಕ್ಯಾರೆಟ್, ಪೀಸ್ ತೊಗೊಂಡಿದ್ದೀನಿ. ಮತ್ತು ದೊಡ್ಡ ಸೈಜಲ್ಲಿ ಒಂದು 3 ಆನಿಯನ್ ಕಟ್ ಮಾಡಿಕೊಂಡಿದ್ದೀನಿ. ಸ್ವಲ್ಪ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಒಂದಿಗೆ, 2 ಸ್ಪೂನ್ ತೆಂಗಿನಕಾಯಿ, 3 ಚಿಲ್ಲಿ, ಗೆಜ್ಜೆ ಶುಂಠಿ, ಬೆಳ್ಳುಳ್ಳಿ, 7 ರೈಸ್ ಮೆಜರ್ಮೆಂಟ್ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ಒಂದು 15 ನಿಮಿಷ ನೆನೆಸಿಟ್ಕೊಂಡು ಅವಾಗ ಚೆನ್ನಾಗಿ ಬರುತ್ತೆ. ಮತ್ತು ಮಿಕ್ಸಿಯಲ್ಲಿ ರುಬ್ಬಕ್ಕೆ ಇದನ್ನು ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಇದನ್ನು ಪೇಸ್ಟ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಹಾಕೋಣ. ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಟ್ಟಿದ್ದೀನಿ. ಬಿಸಿ ಆಗುತ್ತೆ. ಬಿಸಿ ಆಗಿ ಆಯಿಲ್ ಬಿಸಿ ಆಗಿದೆ ನೋಡಿ. ಚಕ್ಕೆ, ಏಲಕ್ಕಿ, ಅನಸ್ ಮಗ್ಗು ಎಲ್ಲ ಪಲಾವ್ ಎಲೆ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ. ಈಗ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆ 10 ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. 1 ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀನಿ. ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಈಗ ಇದು ಆಗಿದೆ. ಇದ್ರ ಜೊತೆ ನಾನು ತರಕಾರಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು. ಒಂದು ಬಾರಿ 3 ಕ್ಯಾರೆಟು, ಬೀನ್ಸು ಮತ್ತು ಪೀಸ್ ಬಟಾಣಿ ಮಾತ್ರ ಸೇರಿಸ್ಕೊಳ್ತೀನಿ. ಅದಕ್ಕೆ ಬೇರೆ ತರಕಾರಿಗಳು ನಾವು ಬೇಕು ಸ್ಟಾರ್ಟ್ ಮಾಡ್ಕೊಂಬಾರ್ದು. ತುಂಬ ಚೆನ್ನಾಗಿರುತ್ತೆ. ಇದು ಒಂದೇ ಥರ ಪಲಾವ್ ತಿನ್ನೋದಕ್ಕೆ ಈ ಥರ ಗ್ರೀನ್ ಪಲಾವ್ ಮಾಡಿಕೊಂಡ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ. ನೋಡಿ 2 ನಿಮಿಷ ಆಯಿತು, ಆಗಿದೆ. ಈಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತೀನಿ. ಈ ಕಪ್ಪಲ್ಲಿ 1 ಕಪ್ ರೈಸ್ ತೊಗೊಂಡಿದ್ದೀನಿ. 3 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಿ ಆಮೇಲೆ ರೈಸ್ ಸೇರಿಸ್ಕೊಳ್ತೀನಿ. ಈಗ ಬಾಯ್ಲ್ ಆಗಿದೆ ರೈಸ್. ಒಂದು 15 ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ವಾಶ್ ಮಾಡಿಬಿಟ್ಟು ರೈಸ್ ಇದರಲ್ಲಿ ಹಾಕ್ತಾ ಇದ್ದೀವಿ. ಇದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಸಾಲ್ಟ್ ಹಾಕ್ಕೊಂಡು ಮತ್ತು ಕುಕ್ಕರ್ ಮೂಡಿ ಹಾಕ್ಕೊತೀನಿ. ಒಂದು 2 ಸೀಟಿ ಬಂದು ಸಾಕು, ರೈಸ್ ಆಗಿರುತ್ತೆ. ಈಗ ಮೊಸರು ಬಜ್ಜಿಗೆ ರೆಡಿ ಮಾಡಿದ್ದೀನಿ. ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ.